ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪವೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ. ನೋಡಿ, ಇದು ಬ್ರಹ್ಮದಂಡೆ ಮತ್ತು ಇದು ಬಿಳಿ ಎಕ್ಕದ ಕಡ್ಡಿ, ಇದು 5 ಮತ್ತು ಬ್ರಹ್ಮದಂಡೆ 1 ಅಥವಾ ಅದರದ್ದು ಒಂದು ಬುಡ ಅಥವಾ ಒಂದು ಗಿಡ, ಮತ್ತು ಉತ್ತರಾಣಿ ಕಡ್ಡಿ, ಉತ್ತರಾಣಿ ಗಿಡ, ಮತ್ತು ಇದು ಇನ್ನೊಂದೇನಪ್ಪ ಅಂದರೆ ಅಂಕೋಲೆ ಕಡ್ಡಿ. ಈ 5 ಇಷ್ಟೂ 5 ಕಡ್ಡಿ ಮಾಡಿ ಒಂದು ದಾರದಲ್ಲಿ ಕಟ್ಟಿಬಿಟ್ಟು ಮನೆ ಬಾಗಿಲಿಗೆ ಕಟ್ಟೋದು ಪದ್ಧತಿ. ಯಾಕೆಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲ ಶ್ರಾವಣಕ್ಕೆ ಶಾವಿಗೆ ಮಾಡಬೇಕು ಅಂತ ಮಾಡಿದ್ರೆ, ಶ್ರಾವಣ ನಾಳೆ ಆಗುತ್ತೆ ಅಂದರೆ ಇವತ್ತೇ ಶಾವಿಗೆ ಹೊತ್ಕೊಂಡು ಕೂತಿದ್ರು. ಏನಪ್ಪ ಅಂದರೆ ಆ್ಯಕ್ಚುಲಿ ಶ್ರಾವಣದಲ್ಲಿ ಶನಿವಾರ ಮತ್ತು ಸೋಮವಾರಗಳಲ್ಲಿ ಶಾಖಾಹಾರ ಪದ್ಧತಿ ಏನಿದೆಯೋ ಅದರಲ್ಲಿ ರಾಗಿ ಒತ್ತು ಶಾವಿಗೆ ಅಂತ ಹೇಳಿ ಮಾಡ್ತಾರೆ, ಸೋಸಿದ ರಾಗಿ ಹಿಟ್ಟಲ್ಲಿ. ಸೊ ಇಲ್ಲಿ ನಮ್ಮ ಮನೇಲಿ ಇವತ್ತು ಅಕ್ಕಿ ಶಾವಿಗೆ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ಮಾಡೋ ಪದ್ಧತಿ, ಮಾಡೋ ರೀತಿಯಿಂದ ಇರುತ್ತಿದ್ದು. ಇದು ಹೆಂಗಪ್ಪ ಇದು ಅಂದರೆ ಒಂಥರ ಆರೋಗ್ಯಕ್ಕೆ ಭಾಳ ಒಳ್ಳೆಯದಿದು. ತುಂಬ ದೇಹಕ್ಕೆ ತಂಪು ಕೊಡುತ್ತೆ. ಮತ್ತು ಇದಕ್ಕೆ ಕಾಯಿ ಹಾಲು ಅಂತೇಳಿ ಮಾಡ್ತಾರೆ. ಕಾಯಿ ಹಾಲು ಅಂದರೆ ಇದು ತೆಂಗಿನಕಾಯಿ ಮತ್ತು ಬೆಲ್ಲ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಇದು ಮಾಡಿ ರೆಡಿ ಮಾಡ್ತಾರೆ. ಇದ್ರ ಜೊತೆ ಕಾಂಬಿನೇಷನ್ ಏನಪ್ಪ ಅಂದರೆ ಇದು ಕಲಿಸ್ಕೊಬೇಕಾದ್ರೆ ಉದುರುದ್ರೆ ಆಗಬೇಕಲ್ಲ. ಸೊ ಹಂಗಾಗಿ ಇದಕ್ಕೆ ಹುರಿಗಡಲೆ ಬರುತ್ತಲ್ಲ, ಅದನ್ನು ಪೌಡ್ರ್ ಮಾಡಿ ಅದ್ರ ಜೊತೆ ಕಾಂಬಿನೇಷನ್ಗೆ ತಿಂದರೆ ಭಾಳ ಸವಿರುಚಿ ಇರುತ್ತೆ. ಸೊ ಹಂಗಾಗಿ ನಮ್ಮನೇಲಿ ಮಾಡಿದ್ರು, ಎಲ್ಲ ಸೌದ್ವಿ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ರಾಗಿನ ಮಾಡೋದು ತುಂಬ ಒಳಿತು, ಬಟ್ ಅಕ್ಕಿದು ಸಮಯದ ಅಭಾವ. ಸೊ ಹಂಗಾಗಿ ಮಾಡಿದರು. ಇವತ್ತಿನ ವಿಶೇಷ ಇನ್ನೊಂದೇನಪ್ಪ ಅಂದರೆ ಭೀಮನ ಅಮಾವಾಸ್ಯೆ. ಏನು ಭೀಮನ ಅಮಾವಾಸ್ಯೆ ಅಂತಂದರೆ, ಇದು ಪತಿ ಸಂಜೀವಿನಿ ವ್ರತ ಅಂಥೇಳಿ ವಿಶೇಷವಾಗಿ ಮಾಡ್ತಾರೆ. ಇದು ಕಾರಣ ಏನಪ್ಪ ಅಂದರೆ, ಪತ್ನಿ ತನ್ನ ಪತಿಗೋಸ್ಕರ ದೀರ್ಘಾಯುಷು ಮತ್ತು ಆರೋಗ್ಯ ಮತ್ತು ತನಗಾಗಿ ಸುಮಂಗಲಿ ಪಟ್ಟ ಬರಬೇಕು ಅಂತ ಹೇಳಿ ಅದನ್ನು ಹರಸುತ್ತಾ ಇದನ್ನು ವ್ರತ ಪೂಜೆ ಕೈಗೊಳ್ತಾರೆ ಎಲ್ಲ ಹೆಣ್ಮಕ್ಳು. ಹಾಗೆ ಇದು ಮದುವೆ ಆಗಿರೋರೇ ಮಾಡಬೇಕು ಅಂತ ಏನಿಲ್ಲ, ಮದುವೆ ಆಗದೇ ಇರೋರು ಸಹ ಹೆಣ್ಣುಮಕ್ಕಳುಗಳು ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಮನೆ ಸಿಗಲಿ, ಒಳ್ಳೆ ಮನೆತನ ಸಿಗಲಿ ಅಂಥೇಳಿ ಅವರು ಕೂಡ ಶಿವ ಪಾರ್ವತಿನ ಕುರಿತು ಪೂಜೆ ಮಾಡ್ಬೋದು. ಇದು ಭೀಮನ ಅಮಾವಾಸ್ಯೆ ಏನಕ್ಕೆ ಬಂತಂದರೆ, ಶಿವ ಪಾರ್ವತಿಯರಿದ್ರಲ್ಲ, ಪಾರ್ವತಿ ತುಂಬ ತಪಸ್ಸು ಮಾಡಿ ಆ ಶಿವನ ಪೂಜೆ ಮಾಡಿದಾಗ ಆ ತಪಸ್ಸು ಮತ್ತು ಪೂಜೆಗೆ ಒಲಿದು ಸಾಕ್ಷಾತ್ ಶಿವ ಪಾರ್ವತಿಯನ್ನು ಕೈ ಹಿಡಿದ ದಿವಸ, ಅಂದರೆ ಅವಳನ್ನ ವರಿಸಿ ವಿವಾಹ ಆಗ್ತಾನೆ, ಆ ದಿವಸ ಭೀಮನ ಅಮಾವಾಸ್ಯೆ ವಿಶೇಷ ಇದು. ಸೊ ಹಂಗಾಗಿ ಪ್ರಸನ್ನನಾಗಿರ್ತಾರೆ ಪಾರ್ವತಿ ಪರಮೇಶ್ವರರು ಈ ದಿವಸ. ಅವತ್ತು ಏನೇ ಕೇಳಿದ್ರು ವರ ಕೊಡ್ತಾರೆ ಭಗವಂತ ಅನ್ನೋದು ಹಿತದೃಷ್ಟಿಯಿಂದ ಹೆಣ್ಮಕ್ಳುಗಳು ಭೀಮನ ಅಮಾವಾಸ್ಯೆ ಅಂಥೇಳಿ ಇದು ಪೂಜೆ ಮಾಡ್ತಾರೆ. ಪಾದಪೂಜೆ ಏನಕ್ಕೆ ಮಾಡಬೇಕಪ್ಪ ಅಂದರೆ, ಗಂಡ ಸರ್ವಸ್ವ ಹೆಂಡತಿಗೆ ಸರ್ವಸ್ವ ಗಂಡ. ಸೊ ಈ ಇಬ್ಬರಲ್ಲೂ ಸಮಾನತೆ ಬೆಳಿಬೇಕು ಅಂತಂದರೆ ಏನೋ ಒಂದು ಸೌಹಾರ್ದತೆ ಇರಬೇಕು. ಆ ಸಾಂಕೇತಿಕವಾಗಿ ಈ ಪಾದಪೂಜೆಯನ್ನು ಇಟ್ಟುಕೊಂಡು ಮಾಡ್ತಾರೆ. ಇದು ಪದ್ಧತಿ ಇದೆ. ಮತ್ತು ಇನ್ನೊಂದು, ನಮ್ಮ ಸಂಪ್ರದಾಯ, ನಮ್ಮ ಸನಾತನ, ನಮ್ಮ ಹಿಂದೂ ಧರ್ಮದಲ್ಲಿ ಇದು ಅನಿವಾರ್ಯತೆ ಇದೆ, ಮಾಡಲೇಬೇಕು. ಯಾಕೆಂದರೆ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂದರೆ ಇದೆಲ್ಲ ನಾವು ನಡೆಸ್ಕೊಂಡು ಪೂಜೆ ಪುನಸ್ಕಾರ ಮಾಡ್ತಿದ್ರೆ ಮಾತ್ರ. ಈಗಿನ ಆಧುನಿಕತೆಯಲ್ಲಿ ಇವೆಲ್ಲ ಸ್ವಲ್ಪ ಕಣ್ಮರೆ ಆಗುತ್ತೆ. ಇದು ಆಗಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಮಾಡೋದು ಒಳಿತು. ಸೊ ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಅದು ಅವ್ರವ್ರ ಭಾವನೆ, ಅವ್ರವ್ರ ಭಾವಕ್ಕೆ ಬಿಟ್ಟಿದ್ದು. ಕೆಲವರು ದೇವ್ರು ನಂಬ್ತಾರೆ, ಕೆಲವ್ರು ದೇವ್ರು ನಂಬಲ್ಲ, ಕೆಲವರು ಕೆಲಸನೇ ದೇವರಾಗಿರುತ್ತೆ. ಸೊ ಅವ್ರವ್ರ ಭಾವನೆಗೆ ಬಿಟ್ಟಿದ್ದದು. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಭೀಮ ಬಕಾಸುರನ್ನು ವಧೆ ಮಾಡಿದ ದಿವಸ, ಅಂದರೆ ಅವನು ಹೊಡೆದ್ಬಿಟ್ಟು ಕೊಂದು ಹಾಕಿ ಅವನು ವಿಜಯಿ ಭವ ಆಚರಿಸ್ತಾನೆ, ಅದು ಸಹ ಈ ಭೀಮನ ಅಮಾವಾಸ್ಯೆ ದಿವಸನೇ ಆಗಿರುತ್ತೆ. ಸೊ ಹಂಗಾಗಿ ಇದಕ್ಕೆ ಭೀಮನ ಅಮಾವಾಸ್ಯೆ ಅಂತೇಳಿ ಹೆಸರು ಬಂತು. ಅದನ್ನು ಒಳ್ಳೆ ದಿನ ಅಂಥೇಳಿ ಹೆಣ್ಣುಮಕ್ಳುಗಳು ಪೂಜೆ ಕೈಗೊಳ್ತಾರೆ. ಮತ್ತು ಇದಕ್ಕೆ ಪೂಜೆ ಆದಮೇಲೆ ಹೆಂಡತಿನ ಸಂತೃಪ್ತಿಗೊಳಿಸ್ಬೇಕಲ್ಲ. ಸೊ ಹಂಗಾಗಿ ಏನಾದ್ರು ಗಿಫ್ಟ್ಗಳು ಕೊಡ್ತಾರೆ ಗಂಡಂದಿರು ತನ್ನ ಹೆಂಡತಿಗೆ. ಸೊ ಹಾಗಾಗಿ ಅವ್ರವ್ರ ಯಥಾಶಕ್ತಿ ಅವ್ರವ್ರ ಇಚ್ಛೆ, ಅದು ಏನು ಕೊಡ್ಬೋದು, ಏನು ಈಸ್ಕೋಬೋದು. ಮತ್ತು ಸತಿ ಆದಳು ಗಂಡ ಏನೇ ಕೊಟ್ಟರು ಸ್ವೀಕಾರ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು ಎಲ್ಲರ ಬದುಕಲ್ಲೂ ಅಷ್ಟೇ. ಸೊ ನಮ್ಮನೇಲೂ ಒಂದು ಪೂಜೆ ಮಾಡಿದ್ರು. ಇದು ನಾವು ಮದುವೆ ಆದಾಗಿಂದ 9-10 ವರ್ಷದಿಂದನೂ ನಡ್ಸ್ಕೊಂಡು ನಮ್ಮ ಮನೆಗೆ ಬಂದಿದ್ದೀವಿ.
ಕೆಲವ್ರ ಮನೇಲೂ ಮಾಡ್ತಾರೆ. ಇದು ಒಳ್ಳೆಯದು, ಮಾಡಬೇಕು. ಮತ್ತು ನಾನು ಸಣ್ಣದಾಗಿ ನಮ್ಮ ಕೈಲಾಗಿದ್ದು ಒಂದು ಚಾಕ್ಲೇಟ್ ಕೊಟ್ಟೆ. ಸೊ ನಮ್ಮ ಮನೆಯವರು ಅದಕ್ಕೆ ಖುಷಿಪಟ್ಟರು. ಸೊ ಇಷ್ಟೇ ಬದುಕಿ, ಏನಿಲ್ಲ, ಏನಿರುತ್ತೋ ಅದರಲ್ಲಿ ಖುಷಿಪಟ್ಟು ಚೆನ್ನಾಗಿದ್ದರೆ ಅಷ್ಟೇ ಸಂಸಾರ. ಅದಕ್ಕೆ ಬದುಕಿ ಬಾಳು ಅಂತ ಹೇಳಿ ದೊಡ್ಡವರು ಆಶೀರ್ವಾದ ಮಾಡ್ತಾರೆ. ಅದಕ್ಕೆಲ್ಲ ಈ ಸಾಂಕೇತಿಕವಾಗಿ ಪೂಜೆಗಳಿರ್ತವೆ. ಸೊ ಇವತ್ತಿನ ಬ್ಲಾಗು ಇಷ್ಟು ಕೊನೆಗೊಳಿಸ್ತಾ ಇದ್ದೀನಿ. ತುಂಬ ಧನ್ಯವಾದ. ಲೈಕ್ ಮಾಡಿ.